ಯಾರೋ ಒಬ್ಬ ಸ್ನೇಹಿತರು ಊಟಕ್ಕೆ ಕರೆದಾಗ ಹೋಗಿದ್ದು, ಕಾಮನ್ ಫ್ರೆಂಡು, ಅವ್ರನ್ನೂ ಕರೆದಿದ್ರು, ಊಟ ಮಾಡಿದ್ದೀವಿ. ಚುನಾವಣೆ ಮುಗಿದೋದ್ಮೇಲೆ ಈ ಒಂದು ಭೇಟಿ ಮತ್ತು ಈ ಡಿನ್ನರ್ ಪಾರ್ಟಿಗೆ ಅಂತ ಮಹತ್ವ ಇಲ್ಲ. ಅದನ್ನು ನೀವು ಮಹತ್ವ ಕೊಟ್ಟರೋ ಅಥವಾ ಬೇರೆಯವ್ರು ಕೊಡಿಸಿದ್ರೋ ಗೊತ್ತಿಲ್ಲ ನನಗೆ. ಎಷ್ಟೇ ವಿಚಾರ ಚರ್ಚೆ ಆಗಿದೆ. ನಾನು ಹೇಳಿದ್ನಲ್ಲ, ನೆನ್ನೆನೇ ಹೇಳಿದೆ, ಬಹುಶಃ ಪೊಲೀಸ್ ಆಫೀಸರ್ ತೆಗೆದುಕೊಟ್ಟವರ, ಅದಕ್ಕೆ ಪೊಲೀಸ್ ಆಫೀಸರ್ ಮೇಲೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಪ್ರಭಾವ ಬೀರವರ, ಅದೆಲ್ಲ ಹುಡುಕಕ್ಕೆ ಅವಶ್ಯಕತೆ ಇಲ್ಲ. ಇದರಿಂದ ಏನು ಅಂತ ಮಹತ್ವ ಬದಲಾವಣೆ ಇಲ್ಲದೆ ಇರೋದ್ರಿಂದ ಚುನಾವಣೆ ಟೈಮ್ನಲ್ಲಿ ಆಗಿದ್ರೆ ನೀವು ಹೇಳ್ದಂಗೆ ದಿಸ್ ಈಸ್ ಇಂಪಾರ್ಟೆಂಟ್ ಇಶ್ಯೂಸ್. ಚುನಾವಣೆ ಮುಗಿದ ಮೇಲೆ ನಾವು ನೇರವಾಗಿ ಅವ್ರ ಜೊತೆ ಯಾವುದೇ ಜೆಡಿಎಸ್ ಅವ್ರ ಜೊತೆ ಸಂಪರ್ಕ ನಾವು ಚುನಾವಣೆ ಟೈಮ್ನಲ್ಲಿ ಇಲ್ಲ. ನಮ್ಮ ಪಾರ್ಟಿ ಡೈರೆಕ್ಷನ್ಗೋಸ್ಕರ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ವಿ. ನಾವೆಲ್ಲ ಆಲ್ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ಅದೆಲ್ಲ ಡೀಟೈಲ್ ನಾಟ್ ನೆಸಸರಿ ಅಂತ ಅನ್ಕೊಂಡಿದ್ದೀನಿ. ಅರ್ಲಿ ಥಿಂಗ್ಸ್ ಹ್ಯಾಪನ್ ಏನಾಗಿದೆ ಅದನ್ನು ಬೇಡ. ಸೊ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಚುನಾವಣೆ ಮುಗಿಸಿದ್ದೀವಿ. ನಮ್ಮ ಪಾರ್ಟಿಯವರು ನಮ್ಮನ್ನು ಕರೆಸ್ತಾರೆ, ಮಾತಾಡ್ತಾರೆ, ಏನು ನಾವು ಚರ್ಚೆ ಮಾಡ್ತೀವೋ ಅದು ನಮ್ಮ ಪಾರ್ಟಿ, ನಮ್ಮ ಸಂಬಂಧ. ಕುಮಾರಸ್ವಾಮಿಯವರು ಹೇಳೋದಕ್ಕೆ ನನಗೂ ಸಂಬಂಧ ಇಲ್ಲ. ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ಮ ಪಾರ್ಟಿ ಸಮರ್ಥರಿದ್ದಾರೆ. ಯಾವ್ಯಾವುದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಕ್ರಮ ತಗೋಬೇಕು ಅಂತ ತಗೊಳುತ್ತೆ. ನಮ್ಮ ಪಾರ್ಟಿ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಅವ್ರು ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿದೀವಿ. ನಾವು ಮಂಡ್ಯನ ಯಾರು ಬೇಕು ಅಂತ ಮಾಡ್ಕೊಂಡ್ರೋ ಆಗ್ಲಿಲ್ವೋ ಅಥವಾ ಸಂದರ್ಭನೋ ಅವೆಲ್ಲ ಪರಿಸ್ಥಿತಿ ಮಿತಿಮೀರೋದಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದು ಬಹಳ ಟೈಮ್ ಆಗೋಗಿರೋದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹುಶಃ ಅವರೇ ಹ್ಯಾಪಿ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿಗೆ ಪಾಪ ಅವರು ಗೊಂದಲ ಮಾಡ್ತಾ ಇಲ್ಲ. ಯಾರೋ ಮಧ್ಯದಲ್ಲಿ ಗೊತ್ತಿಲ್ಲಪ್ಪ ನೀವೆಲ್ಲ ಯಾಕೆ ಹಂಗೆ